ಮಹಾತ್ಮರ ಜೀವನ ಚರಿತ್ರೆನ ಓದೋದ್ರಿಂದ ನಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಅದೇನು ಅಂತ ನೋಡೋಣ. ಮೊದಲನೇದು, ಪ್ರೇರಣೆ ಪಡೆಯಲು. ಮಹಾತ್ಮರು ಅನೇಕ ಕಷ್ಟ ವಿಘ್ನಗಳನ್ನು ಎದುರಿಸಿ ಸಾಧನೆ ಮಾಡಿದವರು. ಅವ್ರ ಜೀವನ ನಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ಆಶಾವಾದವನ್ನು ಮೂಡಿಸುತ್ತೆ. ಇನ್ನು ಎರಡನೇದು, ಮೌಲ್ಯಗಳನ್ನು ಕಲಿಯಲು. ಸತ್ಯ, ಅಹಿಂಸೆ, ತ್ಯಾಗ, ಸೇವೆ, ಶಿಸ್ತು, ಸಹಾನುಭೂತಿ ಮುಂತಾದ ಮಾನವೀಯ ಮೌಲ್ಯಗಳು ಅವರ ಜೀವನದಿಂದ ನಮಗೆ ಸ್ಪಷ್ಟವಾಗ್ತಾ ಹೋಗ್ತಾ ಇರುತ್ತೆ. ಇನ್ನು ಮೂರನೇದು, ಜೀವನದ ದಾರಿದೀಪವಾಗಿ. ಸಂಕಟದ ಸಮಯದಲ್ಲಿ ಹೇಗೆ ನಿರ್ಧಾರ ತಗೋಬೇಕು, ತಪ್ಪುಗಳಿಂದ ಹೇಗೆ ಪಾಠ ಕಲಿಬೇಕು ಅನ್ನೋದನ್ನು ಅವರ ಜೀವನ ನಮಗೆ ತೋರಿಸ್ಕೊಡುತ್ತೆ. ಹಾಗಾಗಿ ನಾವು ಆಗಾಗ ಸಾಧಕರ ಜೀವನ ಚರಿತ್ರೆಗಳನ್ನ ಓದ್ತಾ ಇರಬೇಕಾಗುತ್ತೆ. ನಾಲ್ಕನೇದು, ವ್ಯಕ್ತಿತ್ವ ವಿಕಾಸಕ್ಕೆ. ಮಹಾತ್ಮರ ಚಿಂತನೆಗಳು ನಮ್ಮ ಆಲೋಚನೆ, ವರ್ತನೆ ಮತ್ತು ಜೀವನದ ದೃಷ್ಟಿಕೋನನ ಉತ್ತಮಗೊಳಿಸ್ತಾ ಹೋಗ್ತಾ ಇರುತ್ತೆ. ಇನ್ನು ಐದನೇದು ನೋಡೋಣ ಬನ್ನಿ. ಸಮಾಜದ ಅರಿವಿಗೆ. ಅವರು ಬದುಕಿದ ಕಾಲಘಟ್ಟ, ಸಮಾಜದ ಸ್ಥಿತಿ ಮತ್ತು ಅದನ್ನು ಸುಧಾರಿಸಲು ಮಾಡಿದ ಪ್ರಯತ್ನಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು. ಆರನೇದು, ಉತ್ತಮ ನಾಗರಿಕರಾಗಲು. ಮಹಾತ್ಮರ ಜೀವನ ಚರಿತ್ರೆ ಓದುವುದು ನಮ್ಮನ್ನು ಹೊಣೆಗಾರ, ಸಂವೇದನಾಶೀಲ ಮತ್ತು ರಾಷ್ಟ್ರಪ್ರೇಮಿಗಳಾಗಿ ರೂಪಿಸುತ್ತೆ. ಆಗಾಗ ಮಹಾತ್ಮರ ಜೀವನ ಚರಿತ್ರೆಗಳನ್ನ ಓದಿ ನಾವು ಸಮಾಜದಲ್ಲಿ ಉತ್ತಮ ನಾಗರಿಕರಾಗೋಣ ಅಂತ ಹೇಳೋದಕ್ಕೆ ಬಯಸ್ತೀನಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳೊಂದಿಗೆ ಗಾಯತ್ರಿ.